ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಲ್ಲಿವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳೋ ವಿಚಾರ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಮಿತ್ರರಿಗೆ ಅದನ್ನು ಶೇರ್ ಮಾಡಿ. ಸ್ನೇಹಿತರೆ, ಟಿಕ್ಟಾಕಲ್ಲೂ ಕೂಡ ನನ್ನನ್ನು ನೀವು ಫಾಲೋ ಮಾಡ್ಬೋದು. ಅಲ್ಲಿ ನಿಮಗೆ 1 ನಿಮಿಷದ ಒಳಗೆ ಪ್ರಮುಖ ವಿಷಯಗಳ ಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೋದು. ಹಾಗಾದರೆ ಇನ್ನೇನಕ್ಕೆ ತಡ, ಇಂದಿನ ವಿಡಿಯೋನ ನಾವು ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ನಾವು ಇಂದು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇಡೀ ವಿಶ್ವದಾದ್ಯಂತ ಮಹಾಮಾರಿಯಂತೆ ಕಾಡುತ್ತಿರುವಂತಹ ಕೋವಿಡ್-19 ವಿಷಯದ ಕುರಿತು ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೇನೆ. ಸ್ಪರ್ಧಾರ್ಥಿಗಳಷ್ಟೇ ಅಲ್ಲದೆ ಸಾಮಾನ್ಯ ನಾಗರಿಕರು ಕೂಡ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಇದು ತುಂಬಾ ಮಹತ್ವದ್ದು. ಏಕೆಂದ್ರೆ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವ ಇವತ್ತು ಈ ಕೋವಿಡ್-19 ಇಂದ ತತ್ತರಿಸ್ತಾ ಇದೆ. ಸೊ ಹಾಗಾಗಿ ಮುಂದಿನ ಕೆಲವಾರು ವರ್ಷಗಳ ಕಾಲ ಈ ವಿಷಯ ಪ್ರಚಲಿತದಲ್ಲಿರುತ್ತೆ. ಆ ಪಾಯಿಂಟ್ ಆಫ್ ವ್ಯೂ ಕೂಡ ಇದು ಇಂಪಾರ್ಟೆಂಟು. ಹಾಗೆ ಒಬ್ಬ ಸಾಮಾನ್ಯ ನಾಗರಿಕನಿಗೆ ತನ್ನ ಆರೋಗ್ಯ ದೃಷ್ಟಿಯಿಂದ ಈ ವಿಷಯವನ್ನು ತಿಳಿದುಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ತಿಳ್ಕೊಳ್ಳೋದು ತುಂಬಾ ಮಹತ್ವದಾಗಿದೆ. ಹಾಗಾದ್ರೆ ಇಂದಿನ ವಿಷಯವನ್ನ ಶುರು ಮಾಡೋಣ. ನಾನು ನಿಮ್ಮ ಶ್ರೀಕಾಂತ್ ಹಂದ್ರಾಳ್. ಇವತ್ತು ಕೋವಿಡ್-19 ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಮೊದಲಿಗೆ ಕೋವಿಡ್-19 ಅಂದ್ರೆ ಏನು ಅಂತಕ್ಕಂಥದ್ದು ಪ್ರಮುಖ ಪ್ರಶ್ನೆ. ಕೋವಿಡ್-19 ಅಂದ್ರೆ ಕೊರೋನಾ ವೈರಸ್ ಡಿಸೀಸ್ 2019 ಅಂತ ಅರ್ಥ. ಇದು ಮೊದಲಿಗೆ ಎಲ್ಲಿ ಪತ್ತೆ ಆಯಿತು ಅಂತಂದ್ರೆ 31 ಡಿಸೆಂಬರ್ 2019 ದ ಹ್ಯುನಾನ್ ಸೀ ಫುಡ್ ಹೋಲ್ಸೇಲ್ ಮಾರ್ಕೆಟ್, ಇದು ಸೆಂಟ್ರಲ್ ಚೀನಾದ ಹುಬೈ ಪ್ರಾವಿನ್ಸ್ ನ ಜಿಯಾಂಗನ್ ಡಿಸ್ಟ್ರಿಕ್ಟ್ ನಲ್ಲಿರುವ ವುಹಾನ್ ಸಿಟಿಯಲ್ಲಿ ಕಂಡು ಬರುತ್ತೆ. ಇದೊಂದು ಅನಿಮಲ್ ಅಂಡ್ ಸೀ ಫುಡ್ ಮಾರ್ಕೆಟ್ ಆಗಿದೆ. ಇಲ್ಲಿಂದಲೇ ಜನರು ಪ್ರಾಣಿಗಳ ಮಾಂಸವನ್ನು ಖರೀದಿಸ್ತಾ ಇದ್ರು. ಹಾಗೆ 31 ಡಿಸೆಂಬರ್ 2019 ಬಾವಲಿಯ ಮಾಂಸವನ್ನ ಖರೀದಿಸಿ ಅದನ್ನ ಸೇವಿಸಿದ ಪರಿಣಾಮ ಮನುಷ್ಯರಿಗೂ ಕೂಡ ಈ ಕೋವಿಡ್-19 ಬಂತು ಅಂತ ಹೇಳಲಾಗುತ್ತೆ. ಸೊ ಬಾವಲಿ ಒಂದು ಸಸ್ತನಿಯಾಗಿದ್ದು ಬಾವಲಿಯಿಂದ ಮನುಷ್ಯನಿಗೆ ಇದು ಟ್ರಾನ್ಸ್ಫರ್ ಆಗಿದೆ ಅಂತ ಪತ್ತೆ ಹಚ್ಚಲಾಗಿದೆ. ಈ ವುಹಾನ್ ಸಿಟಿ ಅಂತಕ್ಕಂಥದ್ದು ಒಂದು ವಾಣಿಜ್ಯ ಕೇಂದ್ರವಾಗಿದ್ದು ಈ ನಗರವನ್ನ ಯಾಂಗ್ಝೆ ಮತ್ತು ಹ್ಯಾನ್ ನದಿಗಳು ಇದನ್ನ ವಿಭಾಗ ಮಾಡಿದವೆ ಅನ್ನೋದು ತುಂಬಾ ಪ್ರಮುಖವಾದ ಅಂಶ. ಈ ರೋಗಕ್ಕೆ ಕೋವಿಡ್-19 ಅಂತ ಹೇಗೆ ಹೆಸರು ಬಂತು, ಅದರ ಇತಿಹಾಸವೇನು ಅನ್ನೋದನ್ನ ಚರ್ಚಿಸೋದಾದ್ರೆ, 31 ಡಿಸೆಂಬರ್ 2019 ಮೊಟ್ಟ ಮೊದಲ ಬಾರಿಗೆ ಚೈನಾದಲ್ಲಿ ಈ ರೋಗ ಪತ್ತೆಯಾದಾಗ ವಿಶ್ವ ಆರೋಗ್ಯ ಸಂಸ್ಥೆ WHO ಅದನ್ನ ಕರೆದಿದ್ದು 2019 ಎನ್ಕೋ ಅಂತ. ಆರಂಭದಲ್ಲಿ ಈ ಹೆಸರಿಂದ ಇದನ್ನ ಗುರುತಿಸಲಾಯಿತು. ನಂತರದಲ್ಲಿ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ಟ್ಯಾಕ್ಸಾನಮಿ ಆಫ್ ವೈರಸ್ ಸಂಸ್ಥೆ
ಈ ರೋಗವನ್ನ ಸಾರ್ಸ್ ಕೋವ್ 2 ಅಂತ ಕರೀತು. ಸಾರ್ಸ್ ಅಂದ್ರೆ ಸಡನ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಅರ್ಥ. ಅಂತಿಮವಾಗಿ ಫೆಬ್ರವರಿ 2020ರಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನ ಕೋವಿಡ್-19 ಅಂತ ಕರಿಬೇಕು, ಕೊರೋನಾ ವೈರಸ್ ಡಿಸೀಸ್ 2019 ಅಂತ ಕರಿಬೇಕು ಅಂತ ಈ ರೋಗಕ್ಕೆ ವಿಶ್ವಾದ್ಯಂತ ಹೆಸರನ್ನ ಫೈನಲೈಸ್ ಮಾಡಲಾಯಿತು. ಕೋವಿಡ್-19 ಅಂದ್ರೆ ಏನು? ಇದೊಂದು ಪ್ಯಾಂಡೆಮಿಕ್ ಡಿಸೀಸ್, ಇದೊಂದು ಸಾಂಕ್ರಾಮಿಕ ರೋಗ. ಬರೀ ದೇಶ ಅಲ್ಲದೆ ಇಡೀ ವಿಶ್ವವನ್ನ ಇವತ್ತು ಆವರಿಸಿದೆ. ಮಿಂಚಿನ ವೇಗದಂತೆ ಇದು ಹಬ್ತಾ ಇದೆ. ಸೊ ಇದು ಮನುಷ್ಯರಿಗೆ ಮಾತ್ರ ಅಲ್ಲ, ಪಕ್ಷಿಗಳಿಗಿರ್ಬೋದು, ಪಿಗ್ಸ್, ಕ್ಯಾಟಲ್ಸ್, ಕ್ಯಾಟ್ಸ್, ಫೆರೆಟ್ಸ್, ಡಾಗ್ಸ್, ರ್ಯಾಟ್ಸ್ ಮತ್ತೆ ರ್ಯಾಬಿಟ್ ಈ ಪ್ರಾಣಿಗಳಲ್ಲೂ ಕೂಡ ಈ ವೈರಸ್ ಪತ್ತೆಯಾಗಿದೆ. ಮಾನವರಲ್ಲಿ, ಅದರಲ್ಲೂ 2 ವರ್ಷಕ್ಕಿಂತ ಒಳಗಿನ ಮಕ್ಕಳಲ್ಲಿ ಹಾಗೂ 65ಕ್ಕಿಂತ ಹೆಚ್ಚಿನ ವಯಸ್ಸು ಆದಂತಹ ಹಿರಿಯರಲ್ಲಿ ಇದು ಅತಿ ಹೆಚ್ಚು ಆಘಾತವನ್ನ ಉಂಟು ಮಾಡುತ್ತೆ. ಯಾಕಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಹಾಗಾಗಿ ಅವರು ಬೇಗ ಈ ದಾಳಿಗೆ ತುತ್ತಾಗ್ತಾರೆ. ಕೋವಿಡ್-19 ರೋಗ ಅಂತಕ್ಕಂಥದ್ದು ಮೊದಲು ಮನುಷ್ಯನಿಗೆ ಅಟ್ಯಾಕ್ ಮಾಡೋದು ಅವನ ಶ್ವಾಸಕೋಶ ಕ್ರಿಯೆ ಮೇಲೆ, ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗೆ ಮಾಡಿ ಅವನ ಉಸಿರಾಟಕ್ಕೆ ತೊಂದರೆಯನ್ನ ಕೊಡುತ್ತೆ. ಹಾರ್ಟ್ ಪೇಷಂಟ್ಸ್, ಕ್ಯಾನ್ಸರ್ ರೋಗಿಗಳು, ಮಧುಮೇಹಿಗಳು ಹಾಗೂ ಉಸಿರಾಟ ತೊಂದರೆ ಇರೋರಿಗೆ ಈ ವೈರಸ್ ತುಂಬಾ ಹಾನಿ ಮಾಡುತ್ತೆ. ಆ ಕೊರೋನಾ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕೊರೋನಾ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಕೊರೋನಾ ಅಂದ್ರೆ ಕ್ರೌನ್ ಅಥವಾ ರತ್ ಅಂತ ಅರ್ಥ. ಈ ಪದವನ್ನ ಗ್ರೀಕ್ ಲ್ಯಾಂಗ್ವೇಜ್ ಇಂದ ಮೊದಲು ಪಡೆಯಲಾಯಿತು. ಮೈಕ್ರೋಸ್ಕೋಪ್ ಅಲ್ಲಿ ಕೊರೋನಾ ವೈರಸ್ ಅನ್ನು ನೋಡಿದಾಗ ಅದರ ಆಕಾರ ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಈ ರೀತಿಯಾಗಿ ಕಾಣುತ್ತೆ. ಕೊರೋನಾ ಅಂತಕ್ಕಂಥ ಪದವನ್ನ ಮೊದಲು ಬಳಸಿದವರು ಜೂನ್ ಆಲ್ನೈಡಾ ಮತ್ತು ಡೇವಿಡ್ ಟೈರಲ್ ಅಂತಕ್ಕಂಥವರು 1968ರಲ್ಲಿ ನೇಚರ್ ಅಂತಕ್ಕಂತಹ ಜರ್ನಲ್ ಅಲ್ಲಿ ಇದನ್ನ ಮೊದಲ ಬಾರಿಗೆ ಪ್ರಕಟಿಸ್ತಾರೆ. ಈ ಕೊರೋನಾದ ವೈಜ್ಞಾನಿಕ ಹೆಸರೇನು ಅಂತಂದ್ರೆ ಆರ್ಥೋ ಕೊರೋನಾ ವೈರಿನೆ ಅಥವಾ ಕೊರೋನಾ ವೈರಿನೆ ಅಂತ ಕೂಡ ಕರೀತಾರೆ. ಸೊ ಈ ರೀತಿಯ ಕೊರೋನಾದಲ್ಲಿ 4 ರೀತಿಯಾದಂತಹ ವಿಧಗಳಿದಾವೆ. ಅದನ್ನ ಕ್ರಮವಾಗಿ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಅಂತ ಕರೀತಾರೆ. ಈ ಆಲ್ಫಾ ಬೀಟಾ ಮ್ಯಾಮಲ್ಸ್ ಅಲ್ಲಿ, ಸಸ್ತನಿಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಈ ಗಾಮಾ ಡೆಲ್ಟಾ ಬರ್ಡ್ಸ್ ಅಲ್ಲಿ, ಪಕ್ಷಿಗಳಲ್ಲಿ ಕಂಡು ಬರುತ್ತೆ. ಈ ಬೀಟಾ ಕೊರೋನಾ ವೈರಸ್ ಇದೆಯಲ್ಲ, ಇದು ಬಾವಲಿಗಳ ಮೂಲಕ ಮನುಷ್ಯನಿಗೆ ಬಂದಿದೆ ಅನ್ನೋದನ್ನ ಪತ್ತೆ ಹಚ್ಚಲಾಗಿದೆ. ಇಷ್ಟು ಕೊರೋನಾ ಪದದ ನಿಷ್ಪತ್ತಿ ಬಗ್ಗೆ ಆಯ್ತು. ನಂತರ ಇದು ಒಂದು ಸಾಮಾನ್ಯ ವೈರಸ್. ಇದು ವೈರಸ್ಗಳ ಕುಟುಂಬಕ್ಕೆ ಸೇರಿದೆ. ಸಾಮಾನ್ಯ ವೈರಸ್ಗಳು ಮನುಷ್ಯನಿಗೆ ಶೀತ, ನೆಗಡಿ, ಗಂಟಲು ಕೆರೆತ ಅಥವಾ ಮೂಗಿನಲ್ಲಿ ಆಗ್ತಕ್ಕಂಥ ಕೆರೆತಗಳು ಇವನ್ನೆಲ್ಲ ಉಂಟು ಮಾಡುತ್ತೆ. ಅವು ಜಾಸ್ತಿ ಮನುಷ್ಯನಿಗೆ ಹಾರ್ಮ್ಫುಲ್ ಆಗಿರಲ್ಲ, ಕೇವಲ ಜ್ವರ, ಶೀತ, ನೆಗಡಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದ್ರೆ ಇಲ್ಲಿರ್ತಕ್ಕಂತಹ ಪ್ರಮುಖ 3 ವೈರಸ್ಗಳು ಮನುಷ್ಯನಿಗೆ ಹಾರ್ಮ್ಫುಲ್ ಆಗಿದ್ದಾವೆ ಇಲ್ಲಿವರೆಗೂ. ಮೊದಲನೇ ವೈರಸ್ ಯಾವುದು ಅಂತಂದ್ರೆ MERS ಅಂತ, ಮರ್ಸ್ ಅಂತ ಕರೀತಾರೆ. ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಅದರ ಹೆಸರು. ಇದು ಜೂನ್ 2012ರಲ್ಲಿ ಸೌದಿ ಅರೇಬಿಯಾದಲ್ಲಿ ಮೊದಲು ಕಾಣಿಸ್ಕೊಳ್ತು. ನಂತರ ಮಿಡ್ಲ್ ಈಸ್ಟ್ ಎಲ್ಲ ಹಬ್ತು, ಯುರೋಪ್ ಖಂಡಗಳಲ್ಲೂ ಹಬ್ತು, ಸೌತ್ ಕೊರಿಯಾದಲ್ಲೂ ಹಬ್ತು. ಸುಮಾರು 858 ಜನರನ್ನ ಇದು ಬಲಿ ತೆಗೆದುಕೊಳ್ತು. ಎರಡನೇ ವೈರಸ್
ಸಾರ್ಸ್ ಅಂತ, ಸಡನ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಇದು ನವೆಂಬರ್ 2002ರಲ್ಲಿ ಪತ್ತೆಯಾಯಿತು. 774 ಜನರನ್ನ ಬಲಿ ಪಡಿತು. 2018ರಲ್ಲೂ ಕೂಡ ಇದರ ಸೋಂಕು ಪತ್ತೆಯಾಗಿರೋದನ್ನು ಗಮನಿಸಬಹುದು. ಮೂರನೇದು ಹಾಗೂ ಕೊನೆಯದು ಸಾರ್ಸ್ ಕೋವ್ 2 ಅಂತ. ಸಾರ್ಸ್ ಅಂದ್ರೆ ಸಡನ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್, ಕೊರೋನಾ ವೈರಸ್ 2. ಇದನ್ನೇ ನಾವು ಕೋವಿಡ್-19 ಅಂತ ಕರಿತೀವಿ. ಇದು ಡಿಸೆಂಬರ್ 31, 2019ರಂದು ಪತ್ತೆಯಾಯಿತು. ಇಲ್ಲಿವರೆಗೆ ಇದು 3,41,830 ಜನರನ್ನ ಬಲಿ ತೆಗೆದುಕೊಂಡಿದೆ. ಇದು ಒಂದು ರೀತಿಯಾದಂತಹ ಡೆಡ್ಲಿ ವೈರಸ್. ಮಾನವನ ಶ್ವಾಸಕೋಶದ ಕ್ರಿಯೆಯ ಮೇಲೆ ದಾಳಿ ಮಾಡುತ್ತೆ. ಮಾನವನಲ್ಲಿ 2 ರೀತಿಯ ರೆಸ್ಪಿರೇಟರಿ ಸಿಸ್ಟಮ್ ಇದೆ. ಒಂದು ಅಪ್ಪರ್ ರೆಸ್ಪಿರೇಟರಿ ಸಿಸ್ಟಮ್, ಎರಡನೇದು ಲೋವರ್ ರೆಸ್ಪಿರೇಟರಿ ಸಿಸ್ಟಮ್. ಅಪ್ಪರ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ನೋಸ್ ಮತ್ತೆ ಥ್ರೋಟ್, ಮೂಗು ಮತ್ತು ಗಂಟಲು ಇದ್ರೆ, ಲೋವರ್ ರೆಸ್ಪಿರೇಟರಿಯಲ್ಲಿ ಲಂಗ್ಸ್ ಅಂಡ್ ವಿಂಡ್ ಪೈಪ್ಗಳು ಇರುತ್ತೆ. ಇವೆರಡರ ಮೇಲೂ ಕ್ರಮೇಣವಾಗಿ ದಾಳಿ ಮಾಡುತ್ತೆ. ಇದರ ಇನ್ಫೆಕ್ಷನ್ ರೇಂಜ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಮೈಲ್ಡ್ ಅಂಡ್ ಡೆಡ್ಲಿ ಅಂತ. ಮೈಲ್ಡ್ ಆಗಿ ಇದು ಒಬ್ಬರಿಗೆ ಇನ್ಫೆಕ್ಟ್ ಆದ್ರೆ ಆ ವ್ಯಕ್ತಿ, ಒಬ್ಬ ಸೋಂಕಿತ ವ್ಯಕ್ತಿ 2 ರಿಂದ 3 ಜನಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಡೆಡ್ಲಿ ಆಗಿದ್ರೆ 4 ರಿಂದ 7 ಜನರವರೆಗೂ ಅವನು ಅದನ್ನ ತಗುಲಿಸಬಹುದು. ಸೊ ಚೀನಾದಲ್ಲಿ ಕೊರೋನಾ ವೈರಸ್ ನಿಂದ, ಈ ಕೋವಿಡ್-19 ನಿಂದ ಜನರು ತುತ್ತಾದಾಗ ಅವರಲ್ಲಿ ಸ್ಯಾಂಪಲ್ಗಳನ್ನ ಪಡೆದುಕೊಂಡು ಅಧ್ಯಯನ ನಡೆಸಿದಾಗ 2 ರೀತಿಯ ಕೊರೋನಾ ವೈರಸ್ ಪತ್ತೆಯಾಗಿರೋದನ್ನ ಗಮನಿಸಬಹುದು. ಒಂದನೇದು ಎಲ್ ಟೈಪ್. ಇದು ಸಾಮಾನ್ಯವಾದಂತಹ ಕೊರೋನಾ ವೈರಸ್ ಆಗಿದ್ದು ಆರಂಭದಲ್ಲಿ ಮನುಷ್ಯನಿಗೆ ದಾಳಿ ಮಾಡುವ ವೈರಸ್ ಆಗಿರುತ್ತೆ. ಸೊ ಯಾವ ವ್ಯಕ್ತಿಗೆ ದಾಳಿ ಮಾಡುತ್ತೋ ಅವನಲ್ಲಿ ಜೀವ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ರೆ ಆ ಕೊರೋನಾ ವೈರಸ್ ಅಲ್ಲೇ ಸತ್ತೋಗುತ್ತೆ. ಆದ್ರೆ ಜೀವ ನಿರೋಧಕ ಶಕ್ತಿ ಕಡಿಮೆ ಇದ್ದು ಆಂಟಿಬಾಡೀಸ್ ವರ್ಕ್ ಮಾಡ್ತಾ ಇರಲಿಲ್ಲ ಅಂತಂದ್ರೆ ಎಸ್ ಟೈಪ್ ಶುರುವಾಗುತ್ತೆ, ತನ್ನ ಬೆಳವಣಿಗೆಯನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಆಸ್ಪತ್ರೆಗೆ ದಾಖಲಾಗಬೇಕಾಗುತ್ತೆ. ಆನಂತರ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಂಡು ಅದು ಕೂಡ ಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇದರ ರಿಕವರಿ ರೇಟ್ 97ರಿಂದ 99.75ರಷ್ಟಿದೆ. ಆದ್ರೆ ಯಾಕೆ ಇಡೀ ವಿಶ್ವ ಇದಕ್ಕೆ ಭಯ ಪಡ್ತಾ ಇದೆ ಅಂದ್ರೆ ಇದ್ರ ಸ್ಪ್ರೆಡ್ಡಿಂಗ್ ರೇಟ್ ಬಗ್ಗೆ ನೋಡಿ. ಇದಕ್ಕೆ 100 ಜನಕ್ಕೆ ಬಂದ್ರೆ ಅದರಲ್ಲಿ 99.75 ಜನಕ್ಕೆ ಇದು ಏನು ಮಾಡಲ್ಲ. ಅಂದ್ರೆ 1000 ಜನದಲ್ಲಿ ಕೇವಲ 2 ರಿಂದ 3 ಜನಕ್ಕೆ ಸಿವಿಯರ್ ಆಗಿ ಅಟ್ಯಾಕ್ ಆಗ್ಬೋದು ಅಷ್ಟೇ. 1,00,000 ಜನದಲ್ಲಿ 250 ಜನಕ್ಕೆ, 1 ಕೋಟಿಯಲ್ಲಿ 2,500 ಜನಕ್ಕೆ. ಸೊ ಮಾತ್ರ ತೊಂದರೆ ಆಗ್ಬೋದು. ಅದು ಯಾರಿಗೆ? ಇಮ್ಯುನಿಟಿ ಸಿಸ್ಟಮ್ ಕಡಿಮೆ ಇರೋರಿಗೆ. ಹಾಗಾಗಿ ಇದರ ಬಗ್ಗೆ ಹೆದರೋ ಅವಶ್ಯಕತೆ ಇಲ್ಲ, ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡ್ರೆ ಸಾಕು. ನಂತರ ಈ ವೈರಸ್ನ ವರ್ಗೀಕರಣವನ್ನ ತಿಳ್ಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಇದರ ಆರ್ಡರ್. ಯಾವ ಆರ್ಡರ್ಗೆ ಸೇರಿದೆ ಇದು? ನೀಡೋ ವೈರಲ್ಸ್ ಅಂತಕ್ಕಂಥ ಆರ್ಡರ್ಗೆ ಸೇರಿದೆ. ಇದರ ಫ್ಯಾಮಿಲಿ ಯಾವುದು ಅಂತಂದ್ರೆ ಕೊರೋನಾ ವೈರಿಡೈ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಹಾಗಾದ್ರೆ ರೋಗ ಒಬ್ಬ ವ್ಯಕ್ತಿಗೆ ಬಂದಿದೆ ಅಂತಂದ್ರೆ ಯಾವ ಗುಣಲಕ್ಷಣಗಳು ಇರುತ್ತೆ, ಇನ್ ಪತ್ತೆ ಹಚ್ಚೋದು ಹೇಗೆ ಅಂತಂದ್ರೆ ಸಾಮಾನ್ಯವಾಗಿ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ, ತಲೆನೋವು, ಗಂಟಲು ಕೆರೆತ, ವಾಸನೆ ಸರಿಯಾಗಿ ಗುರುತಿಸದೇ ಇರತಕ್ಕಂಥದ್ದು, ಡಯೇರಿಯಾ. ಸೊ ಇವು ಸಾಮಾನ್ಯವಾಗಿ ಗುಣಲಕ್ಷಣಗಳು. ಇದರಲ್ಲಿ ನಮಗೆ ಜ್ವರ ಬಂದೇ ಬರುತ್ತೆ, ಕೆಮ್ಮು ಬರುತ್ತೆ, ಶೀತ ನೆಗಡಿ ಅಂತ ಬಂದೇ ಬರುತ್ತೆ. ಆದ್ರೆ ಇದರಲ್ಲಿ ಒಂದು 4-5 ಆದ್ರೂ ಒಟ್ಟಿಗೆ ಬರಬೇಕು. ಜ್ವರ, ಕೆಮ್ಮು, ಶೀತ, ನೆಗಡಿ, ಗಂಟಲು ಕೆರೆತ ಈ ರೀತಿಯಾಗಿ ಒಟ್ಟಿಗೆ ಬಂದು ಕೆಲವು ದಿನಗಳ ಕಾಲ ನಿಮ್ಮನ್ನ ಬಾಧಿಸಿದ್ರೆ ಸೊ ಈ ಸಿಂಪ್ಟಮ್ಸ್ ನಿಮ್ಮಲ್ಲಿ ಇದೆ ಅಂತ ಅರ್ಥ. ಚೀನಾದಲ್ಲಿ
ಕೊರೋನಾ ವೈರಸ್ ಪತ್ತೆ ಆದಾಗ ಅಲ್ಲಿ ಕೂಡ ಸಂಶೋಧನೆ ಮಾಡಲಾಯಿತು. ಅಲ್ಲೂ ಕೂಡ ಫೀವರ್, ಕೆಮ್ಮು, ಬಾಡಿ ಪೇನ್, ಉಸಿರಾಟದ ತೊಂದರೆ, ಮಸಲ್ ಪೇನ್, ಅಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ ರಕ್ತ ಹೆಪ್ಪುಗಟ್ಟಿರತಕ್ಕಂಥದ್ದು, ಕಾಲು ನೋವು, ಲಂಗ್ಸ್ ಅಲ್ಲಿ ನೋವು ಬಂದಿರೋದು ಕೂಡ ಇದೆ. ಹಾಗಾಗಿ ಇದರ ಗುಣಲಕ್ಷಣಗಳು ಏನು ಅನ್ನೋದನ್ನ ಇಷ್ಟು ಪಟ್ಟಿ ಮಾಡಿದ್ರು ಕೂಡ ಸರಿಯಾಗಿ ಎಕ್ಸಾಕ್ಟ್ ಆಗಿ ಇಲ್ಲಿವರೆಗೂ ಕಂಡುಹಿಡಿಯಕ್ಕಾಗಿಲ್ಲ. ಇದರಲ್ಲಿ 4-5 ಗುಣಲಕ್ಷಣಗಳು ಒಟ್ಟಿಗೆ ಬಂದಿದ್ರೆ ಹೋಗಿ ಹತ್ತಿರದ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋದು ಸೂಕ್ತ. ವಿಶ್ವದಾದ್ಯಂತ 4 ಮಾನದಂಡಗಳನ್ನ ಕೊರೋನಾ ವೈರಸ್ನ ನಿಯಂತ್ರಣ ಕ್ರಮಗಳಾಗಿ ಅನುಸರಿಸಲಾಗ್ತಾ ಇದೆ. ಅಂತಹ ಕ್ರಮಗಳಂದ್ರೆ ಮೊದಲನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಕ್ಕಂಥದ್ದು. ಕನಿಷ್ಠ 6 ಅಡಿಗಳ ದೂರದ ಅಂತರವನ್ನ ಕಾಯ್ದುಕೊಳ್ಳೋದು ಮುಂಜಾಗ್ರತಾ ಕ್ರಮವಾಗಿದೆ. ಎರಡನೇದು ಫ್ರೀಕ್ವೆಂಟ್ಲಿ ಹ್ಯಾಂಡ್ ವಾಶ್, ಸಮಯ ಸಿಕ್ಕಾಗೆಲ್ಲ ನೀವು ಕೈಯನ್ನು ತೊಳಿಬೇಕಾಗುತ್ತೆ. ಮಿನಿಮಮ್ 20 ಸೆಕೆಂಡ್ಗಳ ಕಾಲ ಸೋಪ್ ಅಥವಾ ಹ್ಯಾಂಡ್ ವಾಶ್ ಅನ್ನ ನೀವು ಬಳಸಿ ಕೈ ತೊಳ್ಕೋಬಹುದು. ಒಂದು ವೇಳೆ ಹೊರಗಡೆ ನೀವು ಭೇಟಿ ಮಾಡಿದ್ರೆ ಅಥವಾ ಹೊರಗಡೆ ಹೋಗಿದ್ರೆ ಅಲ್ಲಿ ಯಾವ್ದಾರ ರೀತಿಯಂತಹ ಮೆಟೀರಿಯಲ್ನ ಅಥವಾ ಸರ್ಫೇಸ್ನ ಟಚ್ ಮಾಡಿದ್ರೆ ನೀವು ಹ್ಯಾಂಡ್ ಸ್ಯಾನಿಟೈಸರ್ 60% ಹೆಚ್ಚಿನ ಆಲ್ಕೋಹಾಲ್ ಕಂಟೆಂಟ್ ಇರುವಂತಹ ಹ್ಯಾಂಡ್ ಸ್ಯಾನಿಟೈಸರ್ ಇಂದ ನೀವು ಕೈಯನ್ನ ತೊಳ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈ ಕೊರೋನಾ ವೈರಸ್ ಮೆಟೀರಿಯಲ್ಸ್ ಮೇಲೆ, ವಸ್ತುಗಳ ಮೇಲೆ ಕೆಲವು ಸಮಯ ಕಾಲ ಇರುತ್ತೆ. ನೋಡಿ, ಕಾಪರ್ ಮೇಲೆ 4 ಗಂಟೆಗಳ ಕಾಲ ಇರುತ್ತೆ, ಕಾರ್ಡ್ಬೋರ್ಡ್ ಮೇಲೆ 24 ಗಂಟೆಗಳ ಕಾಲ ಇರುತ್ತೆ, ಪ್ಲಾಸ್ಟಿಕ್ ಮತ್ತು ಸ್ಟೈನ್ಲೆಸ್ ಸ್ಟೀಲ್ನ ಮೇಲೆ 2-3 ದಿನಗಳ ಕಾಲ ಇರುತ್ತೆ. ಹಾಗಾಗಿ ನಾವು ಹೊರಗಡೆ ಹೋದಾಗ ಏನನ್ನಾದ್ರೂ ಸ್ಪರ್ಶ ಮಾಡಿರ್ತೀವಿ. ವಸ್ತುಗಳನ್ನ ಸ್ಪರ್ಶ ಮಾಡದೆ ನಾವು ಏನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅಥವಾ ಏನನ್ನು ವ್ಯಾಪಾರ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮನೆಗೆ ಬಂದ ತಕ್ಷಣ ಅಥವಾ ಹೊರಗಡೆ ಹೋದಾಗ ನಿಮ್ಮ ಬಳಿ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ ನೀವು ಸಮಯ ಸಿಕ್ಕಾಗೆಲ್ಲ ಅಲ್ಲಿ ಅದನ್ನ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಮೂರನೇದು ವೇರಿಂಗ್ ಫೇಸ್ ಮಾಸ್ಕ್. ಸಾಮಾನ್ಯ ಜನರಾಗಿದ್ರೆ ಅವರು ಬಟ್ಟೆಯಿಂದ ಮಾಡಿದ ಯಾವುದಾದರೂ ಮಾಸ್ಕ್ ಅನ್ನ ಹಾಕೋಬಹುದು. ಆದ್ರೆ ಹೆಲ್ತ್ ವರ್ಕರ್ಸ್ ಇದಾರಲ್ಲ, ಡಾಕ್ಟರ್ಸ್, ನರ್ಸಸ್, ವಾರ್ಡ್ ಬಾಯ್ಸ್, ಪೊಲೀಸ್, ಯಾರ್ಯಾರು ಹೆಲ್ತ್ ವರ್ಕರ್ಸ್ ಆಗಿದ್ದಾರೆ, ಕೊರೋನಾ ವೈರಸ್ ಆಗಿದ್ದಾರೆ, ಅವರು N95 ಮಾಸ್ಕ್ ಅನ್ನು ಹಾಕೊಳ್ಳೇಬೇಕು. ಅದರ ಜೊತೆಗೆ ಸೋಂಕಿತರ ಸೇವೆ ಮಾಡ್ತಕ್ಕಂತಹ ಡಾಕ್ಟರ್ಸು, ನರ್ಸಸ್ಗಳು PPE ಕಿಟ್ಸ್ ಅಂತ ಬರುತ್ತೆ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಂತ. ಈ PPE ಕಿಟ್ ಅನ್ನು ಅವರು ಬಳಸೋದು ಕಡ್ಡಾಯವಾಗಿದೆ. ಜೊತೆಗೆ ಮೇಂಟೈನ್ ಕ್ಲೀನ್ನೆಸ್, ಸ್ವಚ್ಛತೆಯನ್ನ ನಾವು ಕಾಪಾಡಲೇಬೇಕಾಗುತ್ತೆ. ಕೊರೋನಾ ವೈರಸ್ ಅಲ್ಲ, ಬೇರೆ ಯಾವುದೇ ರೋಗ ನಮ್ಮನ್ನ ದಾಳಿ ಮಾಡಬಾರ್ದು ಅಂದ್ರೆ ನಾವು ಸ್ವಚ್ಛತೆಯನ್ನ ಕಾಪಾಡೋದು ಅತ್ಯಂತ ಅಗತ್ಯವಾಗಿದೆ. ಈ 4 ನಿಯಂತ್ರಣ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಕೊರೋನಾವನ್ನ ನಿಯಂತ್ರಿಸೋದಕ್ಕೆ. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಕೊರೋನಾ ವೈರಸ್ ಸೋಂಕು ಬಂದಿದೆ ಅನ್ನೋದನ್ನ ಪತ್ತೆ ಹಚ್ಚೋದು ಹೇಗೆ ಅಂತಂದ್ರೆ ಅದಕ್ಕೆ ಸ್ವ್ಯಾಬ್ ಟೆಸ್ಟ್ ಅಂತ ಮಾಡಲಾಗುತ್ತೆ. ಸ್ವ್ಯಾಬ್ ಅಂತಂದ್ರೆ ಇದು 6 ಇಂಚಿನ ಒಂದು ಕಡ್ಡಿ ಇರುತ್ತೆ, ಅದಕ್ಕೆ ಹತ್ತಿಯನ್ನ ಸುತ್ತಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆ ಕಡ್ಡಿಯನ್ನ ವ್ಯಕ್ತಿಗಳ ಮೂಗು ಮತ್ತು ಬಾಯಿಯ ಸೇರುವಂತ ಜಾಗದಲ್ಲಿ 15 ಸೆಕೆಂಡುಗಳ ಕಾಲ ರೊಟೇಟ್ ಮಾಡುವುದರ ಮೂಲಕ, ಇಲ್ಲಿ ನೋಡ್ತಾ ಇದ್ದಾರೆ ಚಿತ್ರದಲ್ಲಿ, ರೊಟೇಟ್ ಮಾಡುವುದರ ಮೂಲಕ ಅಲ್ಲಿರುವ ಸಲೈವದ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಅಲ್ಲಿರುವಂತಹ ಟಿಶ್ಯೂಸ್ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಈ ಸ್ವ್ಯಾಬ್ ಅನ್ನ ಅಲ್ಲಿ ರೊಟೇಟ್ ಮಾಡಿದಾಗ ಆ ಸ್ಯಾಂಪಲ್ ಜೊತೆಗೆ ರಕ್ತದ ಮಾದರಿ ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ರಕ್ತದ ಮಾದರಿನ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಅವನ ದೇಹದಲ್ಲಿ ಆಂಟಿಬಾಡಿ ಸ್ಥಿತಿ ಏನಿದೆ, ಆಂಟಿಬಾಡೀಸ್ ಇದೆಯಲ್ಲ, ಇದು ನಮ್ಮನ್ನ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಈ ಆಂಟಿಬಾಡೀಸ್ ಇದೆಯಲ್ಲ, ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತೆ. ಇದರ ಸ್ಥಿತಿಗತಿ ಹೇಗಿದೆ ಅಂತಕ್ಕಂಥದ್ದು ಚೆಕ್ ಮಾಡ್ತಾರೆ. ಸೊ ಇದರ ಫಲಿತಾಂಶ ಬರೋದಕ್ಕೆ ಮಿನಿಮಮ್ 15 ನಿಮಿಷ ಬೇಕಾಗುತ್ತೆ, ಮ್ಯಾಕ್ಸಿಮಮ್ 2 ದಿನ ತಗೊಳುತ್ತೆ. ಅದು
ಯಾವ ಟೆಸ್ಟಿಂಗ್ ಕಿಟ್ ಅನ್ನು ನಾವು ಬಳಸ್ತಾ ಇದ್ವಿ ಅನ್ನೋದರ ಆಧಾರದ ಮೇಲೆ. ಆದ್ರೆ ಸಾಮಾನ್ಯವಾಗಿ 24 ಗಂಟೆಗಳು ಸಾಕು. ಯಾಕೆಂದ್ರೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಬೇಕು, ಸ್ಟೋರ್ ಮಾಡಬೇಕು, ಲ್ಯಾಬ್ಗೆ ಕಳಿಸ್ಕೊಡ್ಬೇಕು, ಅಲ್ಲಿ ಪ್ರೋಸೆಸ್ ಮಾಡಬೇಕು, ನಂತರ ರಿಸಲ್ಟ್ ಬರಬೇಕು. ಹಾಗಾಗಿ ಮಿನಿಮಮ್ 24 ಗಂಟೆಯನ್ನ ನಾವು ಪರಿಗಣಿಸಬೇಕಾಗುತ್ತೆ ಟೆಸ್ಟಿಂಗ್ ರಿಸಲ್ಟ್ ಬರೋದಕ್ಕೆ. ಒಂದು ವೇಳೆ ಈ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂದ್ರೆ ಅವರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ. ಕ್ವಾರಂಟೈನ್ ಮಾಡಿ ಆಸ್ಪತ್ರೆಯಲ್ಲಿ ಇಡಲಾಗುತ್ತೆ. ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ಆದ್ರೆ ಇಲ್ಲಿವರೆಗೂ ಇದಕ್ಕೆ ಔಷಧಿಯನ್ನು ಕಂಡುಹಿಡಿಯಲಾಗಿದೆಯಾ ಅಂದ್ರೆ ಇಲ್ಲ, ಅದಿನ್ನೂ ಅಂಡರ್ ಪ್ರೋಸೆಸ್ ಅಲ್ಲಿ ಇದೆ. ಸೊ ನೋ ವ್ಯಾಕ್ಸಿನ್ ಟಿಲ್ ನೌ ಅಂತ ಹೇಳ್ಬೋದು. ಆದ್ರೆ ಭಾರತದಲ್ಲಿ ಮಲೇರಿಯಾ ರೋಗಕ್ಕೆ ನೀಡ್ತಕ್ಕಂಥ ಔಷಧಿ ಆದಂತ HCQ ಹೈಡ್ರಾಕ್ಸಿ ಕ್ಲೋರೋಕ್ವೈನ್ ಎಂಬ ಔಷಧಿಯನ್ನ ಇದಕ್ಕೆ ಬಳಸಲಾಗ್ತಿದೆ. ಯಾವುದೇ ರೋಗಕ್ಕೆ ಔಷಧಿಯನ್ನ ಕಂಡುಹಿಡಬೇಕಾದ್ರೆ ಅದು ಒಂದು ದೀರ್ಘಕಾಲದ ಪ್ರಕ್ರಿಯೆ ಆಗಿರುತ್ತೆ. ಮೊದಲು ರೋಗವನ್ನ ಪತ್ತೆ ಮಾಡಬೇಕು, ಆ ರೋಗಕ್ಕೆ ಯಾವ ರೀತಿಯಾದಂತಹ ಸೊಲ್ಯೂಷನ್ ಅನ್ನ ಕಂಡುಹಿಡಬೇಕು, ಲ್ಯಾಬ್ ಅಲ್ಲಿ ಅದನ್ನ ಟೆಸ್ಟ್ ಮಾಡಬೇಕು. ಅದಾದ ನಂತರ ಮಾದರಿಯನ್ನ ಮೊದಲು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಬೇಕು. ನೋಡಿ, ಸಾಮಾನ್ಯವಾಗಿ ನೀವು ಕೇಳಿರ್ತಾರೆ, ಮೊದಲು ಇಲಿಯ ಮೇಲೆ ಟೆಸ್ಟ್ ಮಾಡ್ತಾರೆ, ಆನಂತರ ಮಂಗಗಳ ಮೇಲೆ ಟೆಸ್ಟ್ ಮಾಡ್ತಾರೆ, ಕೊನೆಗೆ ಆರೋಗ್ಯವಾಗಿರುವಂತಹ ವಾಲಂಟಿಯರ್ಸ್ ವ್ಯಕ್ತಿಗಳನ್ನ ಕರೆದು ಅವ್ರ ಮೇಲೆ ಟೆಸ್ಟ್ ಮಾಡ್ತಾರೆ. ಆ ರೀತಿಯ ಟೆಸ್ಟ್ ನಡೀತಾನೆ ಇರುತ್ತೆ, ತಿಂಗಳಗಟ್ಲೆ ಹಂತ ಹಂತವಾಗಿ ನಡೀತಾ ಇರುತ್ತೆ. ಕೊನೆಗೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಪರಿಣಾಮ ಬೀರ್ಲಿಲ್ಲ ಅಂತಂದ್ರೆ, ಔಷಧಿಯಿಂದ ಆ ರೋಗ ವಾಸಿ ಆಗುತ್ತೆ ಅಂತಂದ್ರೆ ಮಾತ್ರ ಔಷಧಿಯನ್ನ ಮಾರುಕಟ್ಟೆಗೆ ಬಿಡಲಾಗುತ್ತೆ. ಇಲ್ಲ ಅಂದ್ರೆ ಮಾರುಕಟ್ಟೆಗೆ ಔಷಧಿಯನ್ನ ಮಾರಾಟ ಮಾಡಲು ಪರ್ಮಿಷನ್ ಅನ್ನ ಕೊಡೋದಿಲ್ಲ. ಸೊ ಇದೊಂದು ಲಾಂಗ್ ಪ್ರೋಸೆಸ್ ಆಗಿದೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಕಂಡುಹಿಡಿಯಕ್ಕೆ ಆಗಿಲ್ಲ. ಆದ್ರೂ ಕೂಡ ಇದರ ರಿಕವರಿ ರೇಟ್ ಜಾಸ್ತಿ ಇರೋದ್ರಿಂದ ಬಂದವರಿಗೆ ಎಲ್ಲರಿಗೂ ಕೂಡ ತುಂಬಾ ಇದು ಮಾರಣಾಂತಿಕವಾಗಿರುತ್ತೆ ಅನ್ನೋದಿಲ್ಲ. ಈಗಾಗಲೇ ನಾನು ಹೇಳಿದ್ನಲ್ಲ, ಯಾರಲ್ಲಿ ಜೀವ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂತವರಿಗೆ ಮಾತ್ರ ಇದು ಮಾರಣಾಂತಿಕವಾಗಿರುತ್ತೆ. ಭಾರತದಲ್ಲಿ ಮೊದಲ ಪಾಸಿಟಿವ್ ಕೇಸ್ ಬಂದಿದ್ದು 30 ಜನವರಿ 2020ರಂದು ಕೇರಳ ರಾಜ್ಯದಲ್ಲಿ. ಚೀನಾದ ವುಹಾನ್ ಸಿಟಿಯಲ್ಲಿ ಓದುತ್ತಿದ್ದಂತಹ ವಿದ್ಯಾರ್ಥಿ ವಾಪಸ್ಸು ಕೇರಳಕ್ಕೆ ಬರ್ತಾರೆ. ಬಂದ ತಕ್ಷಣ ಅವರಲ್ಲಿ ಪಾಸಿಟಿವ್ ಅನ್ನ ಗುರುತಿಸಲಾಗುತ್ತೆ. ಇದು ಮೊದಲ ಕೇಸ್. ಭಾರತದಲ್ಲಿ ಕೊರೋನಾ ವೈರಸ್ ಇಂದ ಮೊದಲು ಮರಣ ಹೊಂದಿದ್ದು ಕಲಬುರಗಿ ಜಿಲ್ಲೆಯಲ್ಲಿ, ಅದು ಕರ್ನಾಟಕದಲ್ಲಿದೆ. ಇಲ್ಲಿವರೆಗೆ ಅಂದರೆ 24 ಮೇ 2020ರವರೆಗೆ ಭಾರತದಲ್ಲಿ 1,32,000 ಜನರಲ್ಲಿ ಪಾಸಿಟಿವ್ ಕೊರೋನಾ ವೈರಸ್ ಅನ್ನ ಪತ್ತೆ ಹಚ್ಚಲಾಗಿದೆ. ಇಲ್ಲಿವರೆಗೆ 3,867 ಸಾವುಗಳಾಗಿದ್ದಾವೆ. ಸೊ ರಾಜ್ಯವಾರು ಪಾಸಿಟಿವ್ ಕೇಸಸ್ ಅನ್ನ ಗಮನಿಸೋದಾದ್ರೆ ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಡೆಲ್ಲಿ, ರಾಜಸ್ಥಾನ್ ಮೊದಲ 5 ಸ್ಥಾನದಲ್ಲಿ ಹೆಚ್ಚು ಪಾಸಿಟಿವ್ ಕೇಸನ್ನು ಹೊಂದಿದ್ದಾವೆ. ಕರ್ನಾಟಕದಲ್ಲಿ ಗಮನಿಸೋದಾದ್ರೆ 11ನೇ ಸ್ಥಾನದಲ್ಲಿದೆ ಕರ್ನಾಟಕ. 1,743 ಪಾಸಿಟಿವ್ ಕೇಸ್ ಇದೆ. ಇಲ್ಲಿವರೆಗೂ 41 ಸಾವುಗಳು ಆಗಿದ್ದಾವೆ. ಇದು ಭಾರತದ ಸ್ಥಿತಿಗತಿ. ಭಾರತದಲ್ಲಿ ಮೊದಲ ಕೇಸ್ ಪತ್ತೆಯಾದ ನಂತರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುತ್ತದೆ. ಸೊ ಮೊದಲಿಗೆ 19 ಮಾರ್ಚ್ 2020ರಂದು ಭಾರತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂ ಅನ್ನ ಘೋಷಣೆ ಮಾಡ್ತಾರೆ. ಸೊ ಈ ಜನತಾ ಕರ್ಫ್ಯೂ ಅನ್ನ ಯಾವಾಗ ಪಾಲಿಸಬೇಕು ಅಂತಂದ್ರೆ 22 ಮಾರ್ಚ್ 2020ರಂದು ರವಿವಾರ ಬೆಳಿಗ್ಗೆ 7ರಿಂದ ರಾತ್ರಿ 9 ಗಂಟೆವರೆಗೆ 14 ಗಂಟೆಗಳ ಸತತವಾಗಿ ಯಾರು ಕೂಡ ಮನೆಯಿಂದ ಹೊರಬರಬಾರದು. ತಮಗೆ ತಾವೇ ವಿಧಿಸಿಕೊಳ್ಳುವ ಕರ್ಫ್ಯೂ ಇದಾಗಿರುತ್ತೆ ಅಂತ ಘೋಷಣೆ ಮಾಡ್ತಾರೆ. ಇದನ್ನ ಯಶಸ್ವಿಯಾಗಿ ಪಾಲಿಸುವ ಜವಾಬ್ದಾರಿಯನ್ನ NCC ಮತ್ತು NSS ನ ಸ್ವಯಂ ಸೇವಕರಿಗೆ ವಹಿಸಲಾಗುತ್ತೆ. 22 ಮಾರ್ಚ್ 2020ರ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಜನರು ತಮ್ಮ ಮನೆಯಲ್ಲೇ ಕ್ಲಾಪ್ಸ್ ಮಾಡೋದ್ರ ಮೂಲಕ ಅಥವಾ ದೀಪಗಳನ್ನು ಬೆಳಗುವುದರ ಮೂಲಕ ಕೊರೋನಾ ವಾರಿಯರ್ಸ್ಗೆ ಗೌರವವನ್ನು ಸೂಚಿಸಬೇಕು ಅಂತ ರಿಕ್ವೆಸ್ಟ್ ಮಾಡಲಾಗುತ್ತೆ. ಅದು ಯಶಸ್ವಿಯಾಗಿ ಕೂಡ ನಡೆಯುತ್ತೆ.
ಅದಾದ ನಂತರ 24 ಮಾರ್ಚ್ 2020ರಂದು ಪ್ರಧಾನಿಯವರು ಮೊದಲ ಲಾಕ್ಡೌನ್ ಅನ್ನು ಘೋಷಣೆ ಮಾಡ್ತಾರೆ. ಈ ಲಾಕ್ಡೌನ್ ಅವಧಿ 25 ಮಾರ್ಚ್ 2020ರಿಂದ 14 ಏಪ್ರಿಲ್ 2020ರವರೆಗೆ ಸುಮಾರು 21 ದಿನಗಳ ಕಾಲ. ಸೊ ಅಲ್ಲಿಯವರೆಗೆ ಸುಮಾರು 500 ಪಾಸಿಟಿವ್ ಕೇಸಸ್ ಭಾರತದಲ್ಲಿ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಈ ಲಾಕ್ಡೌನ್ ಅನ್ನ ಯಶಸ್ವಿತವಾಗಿ ಜಾರಿಗೆ ತರುವ ಕಾರ್ಯವನ್ನ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ಗೆ ವಹಿಸಿಕೊಡಲಾಗುತ್ತೆ. ಇದು ರಾಷ್ಟ್ರ ಮಟ್ಟದಾಗಿದೆ NDMA, ರಾಜ್ಯ ಮಟ್ಟದಲ್ಲಿ SDMA, ಜಿಲ್ಲಾ ಮಟ್ಟದಲ್ಲಿ DDMA. ಇದರ ಅಧ್ಯಕ್ಷರು ಡೆಪ್ಯೂಟಿ ಕಮಿಷನರ್ ಆಗಿರ್ತಾರೆ. ಹಾಗೆ ಅದಕ್ಕೆ ಸಪೋರ್ಟಿವ್ ಆಗಿ NDRF ಟೀಮ್ ಅನ್ನು ಕೂಡ ಸಜ್ಜುಗೊಳಿಸಲಾಗುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005ರ ಅಡಿಯಲ್ಲಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಇದರ ಅಡಿಯಲ್ಲಿ ಜನರು ಮನೆಯಿಂದ ಆಚೆ ಬರುವುದನ್ನು ನಿರ್ಬಂಧಿಸಲಾಗುತ್ತೆ. ವೈದ್ಯಕೀಯ ಸೇವೆಯನ್ನು ಮಾಡ್ತಕ್ಕಂತಹ ಹೆಲ್ತ್ ವರ್ಕರ್ಸ್ಗೆ 15,000 ಕೋಟಿ ರೂಪಾಯಿಗಳ ಇನ್ಶೂರೆನ್ಸ್ ಅನ್ನ ಘೋಷಣೆ ಮಾಡಲಾಗುತ್ತೆ. ಜನರಿಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು ಅಂತ ಸೂಚಿಸಲಾಗುತ್ತೆ. ಅಲ್ಲಿ ಪ್ರಸಿದ್ಧವಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಪ್ರಧಾನಮಂತ್ರಿಯವರು, ಜಾನ್ ಹೈ ತೋ ಜಹಾನ್ ಹೈ, ಜೀವ ಇದ್ರೆ ಜೀವನ, ಮೊದಲು ನಿಮ್ ಜೀವ ಉಳಿಸ್ಕೊಳ್ಳಿ ಅಂತಕ್ಕಂಥ ಘೋಷಣೆಯನ್ನ ಮಾಡ್ತಾರೆ. ಇದೇ ಅವಧಿಯಲ್ಲಿ 26 ಮಾರ್ಚ್ 2020ರಂದು ಪ್ರಧಾನಿ ಮೋದಿಯವರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನ ಘೋಷಣೆ ಮಾಡ್ತಾರೆ. ಈ ಯೋಜನೆ ಸುಮಾರು 1,70,000 ಕೋಟಿ ರೂಪಾಯಿಗಳದಾಗಿರುತ್ತೆ. ಭಾರತದಲ್ಲಿರುವ ಬಡವರ ಯೋಗಕ್ಷೇಮಕ್ಕಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ. ಏಪ್ರಿಲ್ 3ರಂದು ಮೋದಿಯವರು ದೇಶದ ಜನರನ್ನು ಸಂಬೋಧಿಸುತ್ತಾ ಏಪ್ರಿಲ್ 5ರ ಭಾನುವಾರ ರಾತ್ರಿ 9 ಗಂಟೆಗೆ 9 ನಿಮಿಷಗಳ ಕಾಲ ದೀಪವನ್ನು ಬೆಳಗುವುದರ ಮೂಲಕ, ಕ್ಯಾಂಡಲ್ಸ್ಗಳನ್ನು ಬೆಳಗುವುದರ ಮೂಲಕ ಕೊರೋನಾ ವೈರಸ್ನಿಂದ ರಕ್ಷಿಸಲು ಪ್ರಾರ್ಥಿಸುವಂತೆ ಜನರನ್ನ ರಿಕ್ವೆಸ್ಟ್ ಮಾಡ್ತಾರೆ. ಅದಾದ ನಂತರ 14 ಏಪ್ರಿಲ್ 2020ರಂದು ಮೋದಿಯವರು ಜನರನ್ನು ಸಂಬೋಧಿಸುತ್ತಾ 2ನೇ ಲಾಕ್ಡೌನ್ ಅನ್ನ ಜಾರಿಗೆ ತರ್ತಾರೆ. ಈ 2ನೇ ಲಾಕ್ಡೌನ್ 15 ಏಪ್ರಿಲ್ ಇಂದ 3 ಮೇ 2020ರವರೆಗೆ 19 ದಿನಗಳ ಕಾಲದ್ದಾಗಿರುತ್ತೆ. ಇಲ್ಲಿ ಅದೇ ಹಳೆಯ ನಿಯಂತ್ರಣಗಳನ್ನೇ ಮುಂದುವರಿಸಲಾಗುತ್ತೆ. 17 ಏಪ್ರಿಲ್ 2020ರಂದು RBI ನಿಂದ 50,000 ಕೋಟಿಗಳ ಆರ್ಥಿಕ ಸುಧಾರಣೆಗಾಗಿ ಫಂಡ್ ಅನ್ನ ರಿಲೀಸ್ ಮಾಡಲಾಗುತ್ತೆ. 3ನೇ ಲಾಕ್ಡೌನ್ ಕೇಂದ್ರ ಗೃಹ ಮಂತ್ರಾಲಯದಿಂದ ಜಾರಿಗೆ ಬರುತ್ತೆ 4 ಮೇ 2020ರಂದು. ಈ ಲಾಕ್ಡೌನ್ 4 ಮೇ 2020ರಿಂದ 17 ಮೇ 2020ರವರೆಗೆ 14 ದಿನಗಳ ಕಾಲದ್ದಾಗಿರುತ್ತೆ. ಇಲ್ಲಿ ಕೋವಿಡ್-19 ಪ್ರಭಾವಿತವಾಗಿರುವಂತಹ ಪ್ರದೇಶಗಳನ್ನ 3 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಯಾವ ಭಾಗದಲ್ಲಿ ಕೊರೋನಾ ವೈರಸ್ ಇಲ್ಲ ಅದು ಗ್ರೀನ್ ಝೋನ್ ಎಂದು, ಕಡಿಮೆ ಕೋವಿಡ್-19 ಕೇಸ್ ಇರುವಂತಹ ಪ್ರದೇಶಗಳನ್ನ ಆರೆಂಜ್ ಝೋನ್ ಎಂದು, ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಪತ್ತೆಯಾಗಿರುವ ಪ್ರದೇಶವನ್ನ ರೆಡ್ ಝೋನ್ ಎಂದು ವಿಭಾಗಿಸಲಾಗುತ್ತೆ. 12 ಮೇ 2020ರಂದು ಮೋದಿಯವರು ಜನರನ್ನು ಸಂಬೋಧಿಸುತ್ತಾ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಯೋಜನೆಯನ್ನ ಪ್ರಸ್ತಾಪಿಸ್ತಾರೆ. ಇದು 20 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಯಾಗಿದ್ದು ದೇಶದ 10% GDP ಅಷ್ಟು ಹಣವನ್ನ ಹೊಂದಿರುತ್ತೆ. ಇದರಲ್ಲಿ 8.1 ಲಕ್ಷ ಕೋಟಿ ರೂಪಾಯಿಗಳನ್ನ RBI ನಿಂದ ಪಡೆದುಕೊಳ್ಳಲಾಗುತ್ತೆ. ಈ ಯೋಜನೆಯ ಸಂಪೂರ್ಣ ವಿವರಣೆಯನ್ನ ಕೇಂದ್ರ ಹಣಕಾಸು ಮಂತ್ರಿ ಆದಂತಹ ನಿರ್ಮಲಾ ಸೀತಾರಾಮನ್ ರವರು ನಂತರದ 5 ದಿನಗಳಲ್ಲಿ ವಲಯವಾರು ಘೋಷಿಸಿದ್ದನ್ನು ನಾವು ಗಮನಿಸಬಹುದು. ನಂತರ ಲಾಕ್ಡೌನ್ 4 ಅನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. 17 ಮೇ 2020ರಂದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ರವರು ಈ ಲಾಕ್ಡೌನ್ ಅನ್ನ ಘೋಷಣೆ ಮಾಡ್ತಾರೆ. ಇದು 18 ಮೇ ಇಂದ 31 ಮೇ 2020ರವರೆಗೆ 14 ದಿನಗಳ ಕಾಲ ಜಾರಿಯಲ್ಲಿರುತ್ತೆ. ಇಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ಕಡಿಮೆ ಮಾಡಲಾಗುತ್ತೆ. ಜನರ ಓಡಾಟಕ್ಕೆ, ಜನರ ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಸೂಕ್ತ ಕ್ರಮಗಳೊಂದಿಗೆ ಜನರು ತಮ್ಮ ವ್ಯವಹಾರವನ್ನು ನಡೆಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಈ 5
ಕ್ರಮಗಳು ಕೋವಿಡ್-19 ನಿಯಂತ್ರಣಕ್ಕೆ ಭಾರತ ಸರ್ಕಾರ ತೆಗೆದುಕೊಂಡಿದೆ. ಕೊನೆಯದಾಗಿ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಅಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಕೊರೋನಾ ವೈರಸ್ನ ಬಗ್ಗೆ ಇರುವ ಭಯವನ್ನ ನಾವು ಬಿಡಬೇಕು, ಜಾಗೃತರಾಗಬೇಕು. ಏಕೆಂದ್ರೆ ಈ ಕೊರೋನಾ ವೈರಸ್ ನಾವು ಅಂದ್ಕೊಂಡ ಹಾಗೆ ಡೆಡ್ಲಿ ಅಲ್ಲ. ಸೊ ಇದು ಬಂದ ತಕ್ಷಣ ನಾವು ಸಾವನ್ನಪ್ತೇವೆ ಅಂತಕ್ಕಂಥ ಭಯವನ್ನ ಮೊದಲು ಬಿಡಬೇಕು. ಈ ಕೊರೋನಾ ವೈರಸ್ ಬಂದವರು ಎಲ್ಲರೂ ಕೂಡ ಸಾವನ್ನಪ್ಪಲ್ಲ. ಅದರ ರಿಕವರಿ ರೇಟ್ 99.75 ಇದೆ. ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಇರಲ್ವೋ ಅವ್ರಿಗೆ ಮಾತ್ರ ತೊಂದರೆ ಕೊಡುತ್ತೆ. ಅದನ್ನ ವೈದ್ಯಕೀಯ ಚಿಕಿತ್ಸೆ ಮೂಲಕ ಪರಿಹರಿಸಬಹುದು. ಹಾಗಾಗಿ ಇದರ ಬಗ್ಗೆ ಇರುವ ಭಯವನ್ನು ಬಿಡಬೇಕು. ಹಾಗೆ ಸಾಮಾಜಿಕ ಅಂತರವನ್ನ ನಾವು ಕಾಯ್ಕೋಬೇಕು. ಸೊ ರೋಗ ಬಂದ ಮೇಲೆ ಒದ್ದಾಡೋಕ್ಕಿಂತ ಆ ರೋಗವು ನಮ್ಮ ಬಳಿ ಬರದಂಗೆ ನಾವು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದು ತುಂಬಾ ಮುಖ್ಯ. ಸುರಕ್ಷಿತವಾಗಿರ್ಬೇಕು, ನಮ್ಮ ಹೆಲ್ತ್ ಅನ್ನ ನಾವೇ ಕಾಪಾಡ್ಕೋಬೇಕು. ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚಿಸಿಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಊಟ, ಸರಿಯಾಗಿ ನಿದ್ದೆ, ಸೊ ಇವೆಲ್ಲವನ್ನ ನಾವು ಫಾಲೋ ಮಾಡಿದ್ರೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ನಮ್ಮ ಬಳಿ ಸುಳಿಯೋದಿಲ್ಲ. ಸೊ ಈ ಎಲ್ಲ ಮಾಹಿತಿ ನಿಮಗೆ ಅನುಕೂಲವಾಯಿತು ಅಂತ ನಾನು ಭಾವಿಸ್ತೇನೆ. ಮುಂಬರುವ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಪೂರ್ಣ ಮಾಹಿತಿಯನ್ನ ನಾನು ಇಲ್ಲಿ ಚರ್ಚಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಿಂದ ನಿಮಗೆ ಲಾಭ ಆದ್ರೆ ತುಂಬಾ ಅನುಕೂಲ. ಸಾಮಾನ್ಯ ಜನರು ಕೂಡ ಇದು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಅವರು ತಾವು ಜಾಗೃತರಾಗಿ ತಮ್ಮ ಸುತ್ತಮುತ್ತ ಜನರನ್ನ ಜಾಗೃತ ಮಾಡುವುದರ ಮೂಲಕ ಈ ಕೊರೋನಾ ವೈರಸ್ನ ಮಹಾಮಾರಿಯನ್ನು ನಾವು ಯಶಸ್ವಿತವಾಗಿ ತಡೆಗಟ್ಟಬಹುದು. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸೋಣ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಆಲ್ ದ ಬೆಸ್ಟ್.